ಶೀಘ್ರದಲ್ಲಿ ತಿಪಟೂರಿನಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ತಾತ್ಕಾಲಿಕ ಕಚೇರಿಯನ್ನ ನೀಡುತ್ತೇನೆ ಅಂತ ಹೇಳಿ ಶಾಸಕರಾದ ಕೆ ಷಡಕ್ಷರಿ ಅವರು ಹೇಳಿದ್ದಾರೆ. ನಗರದ ರೋಟರಿ ಭವನದಲ್ಲಿ ಆಯೋಜನೆ ಮಾಡಲಾಗಿದ್ದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ತಾಲೂಕು ಘಟಕದ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದಂತಹ ಅವರು, ಎಲ್ಲರೂ ಒಗ್ಗಟ್ಟಾಗಿ ಬಂದಿದ್ರೆ ಪತ್ರಕರ್ತರ ಭವನಕ್ಕೆ ಸಮಸ್ಯೆ ಎಂದೋ ಬಗೆಹರಿತಾ ಇತ್ತು. ಈಗಲೂ ಕಾಲ ಮಿಂಚಿಲ್ಲ. ಸಮಾಜ ಸೇವೆಗಾಗಿ ಮತ್ತು ಸಮಾಜವನ್ನ ಎಚ್ಚರಿಸುವಂತಹ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುವಂತಹ ಪತ್ರಕರ್ತರ ಬಗ್ಗೆ ಮಾತ್ರ ನನಗೆ ಗೌರವ ಇದೆ. ಸದ್ಯಕ್ಕೆ ಸಂಘಕ್ಕೆ ತಾತ್ಕಾಲಿಕ ಕಚೇರಿಗೆ ವ್ಯವಸ್ಥೆಯನ್ನ ಮಾಡಲಾಗುತ್ತೆ. ಮುಂದಿನ ದಿನದಲ್ಲಿ ಅರಸೀಕೆರೆ ಶಾಸಕರಾದ ಶಿವಲಿಂಗೇಗೌಡರು ಪತ್ರಕರ್ತರ ಭವನಕ್ಕೆ ನಿವೇಶನ ಹಾಗೂ ಅನುದಾನ ಯಾವ ರೀತಿಯಲ್ಲಿ ತಂದಿದ್ದಾರೆ ಈ ಬಗ್ಗೆ ತಿಳಿದುಕೊಂಡು ಅದೇ ರೀತಿ ನಾನು ಕೂಡ ವ್ಯವಸ್ಥೆಯನ್ನ ಮಾಡ್ತೇನೆ. ಸಂಘದಲ್ಲಿ ಬಣಗಳು ಇರದೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋಗಬೇಕನ್ನುವಂಥದ್ದು ನನ್ನ ಉದ್ದೇಶ ಅಂತ ಹೇಳಿದ್ರು. ಇನ್ನು ಸಮಾರಂಭದಲ್ಲಿ ಪತ್ರಕರ್ತರ ಸಂಘದ ರಾಜ್ಯ ಉಪಾಧ್ಯಕ್ಷ ಮದನಗೌಡ, ಮುಖಂಡರಾದ ಲೋಕೇಶ್ವರ್, ಕೆಟಿ ಶಾಂತಕುಮಾರ್, ನವಿಲೆ ಪರಮೇಶ್, ಡಾಕ್ಟರ್ ಶ್ರೀಧರ್ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಜರಾಗಿದ್ದರು. ಅಂಕು ಡಂಕುಗಳನ್ನ ತಿರ್ತಕ್ಕಂಥ, ಪ್ರಾಮಾಣಿಕವಾಗಿ ತಿರ್ತಕ್ಕಂಥ ಪತ್ರಕರ್ತರಿಗೆ ಜವಾಬ್ದಾರಿ ಇದೆ. ಅದನ್ನ ನಿರ್ವಹಿಸಿ ನಿಮ್ಮ ಕುಟುಂಬದವರು ಸುಖವಾಗಿರ್ಬೇಕು, ನೆಮ್ಮದಿಯಾಗಿರ್ಬೇಕು ಅಂತಾನೆ ನಮ್ಮ ಸರ್ಕಾರ ಸಾಕಷ್ಟು ಯೋಜನೆಗಳನ್ನು ತಂದು ಕೊಡ್ತಾ ಇದೆ. ಇದು ಹೊಸದಾಗಿ ಪ್ರಾರಂಭ ಆಗಿರ್ತಕ್ಕಲ್ಲ. 96ನೇ ವರ್ಷನ 94ನೇ ವರ್ಷನ 95 ವರ್ಷ ಗಾಂಧೀಜಿಯವರು, ಅಂಬೇಡ್ಕರ್ ಅವರು ಪ್ರಾರಂಭ ಮಾಡಿರ್ತಕ್ಕಂಥ ಈ ಅಂಗಕ್ಕೆ ಪರಿಪೂರ್ಣವಾದಂಥ ಜವಾಬ್ದಾರಿ ಇದೆ. ಅದರಿಂದ ನೀವು ಚೆನ್ನಾಗಿರ್ಬೇಕು, ನಿಮ್ಮ ಕುಟುಂಬದವರು ಚೆನ್ನಾಗಿರ್ಬೇಕು, ಮತ್ತೆ ತಾಲೂಕು ಚೆನ್ನಾಗಿರ್ಬೇಕು, ಎಲ್ಲರೂ ನೆಮ್ಮದಿಯಿಂದ ಇರಬೇಕು ಅಂತಕ್ಕಂಥ ಆಸೆ ನಿಜವಾದ ಒಬ್ಬ ರಾಜಕಾರಣಿಗೆ ಇದ್ದೇ ಇರ್ತದೆ. ಅದರಿಂದ ನಮಗೆ ಪೂರ್ಣ ಜವಾಬ್ದಾರಿ ಇದೆ. ಬಹುಶಃ ಸಾಕಷ್ಟು ಮಾಡ್ತಾ ಬಂದಿದ್ದಾವೆ, ನಿಮ್ಮ ಕಣ್ಣೆದುರಿಗೆ ಇದ್ದಾವೆ. ಭಾಳಷ್ಟು ಜನ ಪತ್ರಕರ್ತರೆಲ್ಲ ಇದ್ದೀರಿ. ನಾವೇನೇನು ಮಾಡಿದ್ದೇವೆ ಅಂತ ನಾವು ಹೇಳಲಿಕ್ಕೆ ಹೋಗೋದಿಲ್ಲ. ಜವಾಬ್ದಾರಿ ನಮ್ದದು. ನೋಡ್ಬೋದು ಹಳ್ಳಿಗಳಲ್ಲೆಲ್ಲ ಮನೆಗಳು ಕೆಲವೆಲ್ಲ ಷಡಕ್ಷರಿ ನಗರ ಅಂತಾನೆ ಕಟ್ತಾರೆ. 100 ಮನೆ ಕಟ್ಸಿದ್ದೀವಿ. ಶಿವಲಿಂಗೇಗೌಡ ಯಾವ ಯೋಜನೆಯಲ್ಲಿ ಜಮೀನನ್ನ ಮಂಜೂರು ಮಾಡಿಸಿದ್ರು ಅಂತ ಕೇಳಿ ಅದನ್ನ ತಂದು ಮಂಜೂರು ಮಾಡಿಸತಕ್ಕಂಥದ್ದು ಒಂದು. ಈಗಾಗಲೇ ನಾನು ಈ ತೀರ್ಮಾನ ತಗಡೂರಿದ್ರೆ ಹೇಳ್ತಿದ್ದೆ, ನೀವು ಯಾರ್ಯಾರು ಪ್ರಾಮಾಣಿಕ ಪತ್ರಕರ್ತರು ದಾಖಲಾತಿ ಪಡೆದು ಇಲ್ಲಿ ರಿಜಿಸ್ಟ್ರೇಷನ್ ಮಾಡಿದಾರೋ ಅವರೆಲ್ಲರಿಗೂ ನಾನು ಸಹಕಾರ ಕೊಡ್ತೀನಿ. ನಾನು ಇನ್ನು ಸ್ವಲ್ಪ ದಿವಸದಲ್ಲೇ ನಿಮಗೆ ಒಂದು ಕಚೇರಿನ ಸರ್ಕಾರದ ಯಾವ್ದಾದ್ರು ಒಂದು ದಿವಸ ಮಾಡಿಕೊಡ್ತೀನಿ. ಏನು ಸಂಘಕ್ಕೆ ಜಮೀನು ಕೊಡಬೇಕಾದ್ರೆ ಈಗ ಮುಂಚೆ ಶಾಸಕನಿಗೆ ಬೇಕಾದಷ್ಟು ಅಧಿಕಾರ ಇತ್ತು. ಎಲ್ಲ ಸಮಾಜದವ್ರಿಗೂ ಜಮೀನು ಕೊಟ್ಟಿದ್ದೀನಿ ನಾನು. ಎಲ್ಲ ಹಾಸ್ಟೆಲ್ಗಳಿಗೂ ಜಮೀನು ಕೊಟ್ಟಿದ್ದೀನಿ. ಅದನ್ನು ತೆಗೆಸ್ ನೋಡಿ, ನನ್ನ ಕಾಲದಲ್ಲೇ ಕೊಟ್ಟಿರೋದು, ಹಿಂದೆ ಯಾರೂ ಕೊಟ್ಟಿರಲಿಲ್ಲ. ಯಾಕೆ ಕೊಟ್ಟೆ ಅಂದರೆ ಎಲ್ಲ ಸಮಾಜದಲ್ಲೂ ಬಡವರು ಇರ್ತಾರೆ, ಅವ್ರಿಗೆ ಹಾಸ್ಟೆಲ್ಗಳು ಇರಬೇಕು, ಅವ್ರ ಮಕ್ಕಳು ವಿದ್ಯಾವಂತರಾಗಬೇಕು. ನಾನು ಶಾಸಕನಾದ ಮೊದಲನೇ ಘೋಷಣೆ ಮಾಡಿದ್ದು 2 ಅಂಶ. ನಿಮ್ಮೆಲ್ಲರಿಗೂ ಗೊತ್ತಿದೆ, ಪತ್ರಿಕೆಲ್ಲೂ ನೋಡಿದ್ದೀರಿ. ಒಂದು ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ ಅಂತ. ಅದನ್ನು ಪರಿಪೂರ್ಣವಾಗಿ ಮಾಡದಿದ್ರೂ ಹಂತವಾಗಿ ಮಾಡ್ತಾ ಇದ್ದೇನೆ. ಮತ್ತು ಈಗ ಘೋಷಣೆ ಮಾಡಿರ್ತಕ್ಕಂಥದ್ದು ವಿದ್ಯುತ್ ಶಕ್ತಿ ಮತ್ತು ನೀರಿಗೆ ಅಂತ. ಸುಮಾರು 105 ಕೆರೆನ ನೀರು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿಸಿದ್ದೀನಿ. ಈಗ ಇನ್ನೂ 4-5 ಸಬ್ಸ್ಟೇಷನ್ ಎಲ್ಲ ಮಾಡ್ತಾ ಇದ್ದೇವೆ. ಇಲ್ಲೇ ಒಂದು ದೊಡ್ಡ ಸ್ಟೇಷನ್ ಮಾಡ್ತಾ ಇದ್ದೇವೆ. ಈಗ ವಿದ್ಯುತ್ ಶಕ್ತಿ ಮತ್ತು ನೀರಿಗೆ ಹೀಗೆ ಎಲ್ಲದಕ್ಕೂ ಆದ್ಯತೆಯನ್ನು ಕೊಟ್ಟು ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಪತ್ರಕರ್ತರಿಗೆ ಪರಿಪೂರ್ಣವಾದಂಥ ಜವಾಬ್ದಾರಿ ಇದೆ. ನೀವೆಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದೀರಿ ಅಂತ ನಾನು ಭಾವಿಸಿದ್ದೀನಿ. ನನಗೇನು ಯಾವ ಗುಂಪಿನವರು ಬಂದು ವಿರೋಧ ಮಾಡಿಲ್ಲ. ನಾನು ನನ್ನ PAಗೆ ಹೇಳ್ತೀನಿ, ಪ್ರೆಸ್ನವ್ರಿಗೆಲ್ಲರಿಗೂ ಹೇಳ್ಬಿಡಪ್ಪ ಅಂತೇನೆ, ಬರ್ತಾರೆ. ಅದರಲ್ಲೂ ಈ ಅಧ್ಯಕ್ಷರು ಜಾಸ್ತಿ ಬರ್ತಿರ್ತಾರೆ. ನಾನು ಬೈತಾ ಇರ್ತೀನಿ, ನೀನು ಒಬ್ಬರೇ ಬಂದಿದ್ಯಾ ಅಂತ. ಎಲ್ಲರ ಪರವಾಗಿ ನಾನು ಬಂದಿದ್ದೀನಿ ಅಂತಾರೆ. ಅದರಿಂದ ಪತ್ರಕರ್ತರಿಗೆ ಅವ್ರದ್ದೇ ಆದಂಥ ಜವಾಬ್ದಾರಿ, ಅವ್ರದ್ದೇ ಆದಂಥ ವ್ಯಕ್ತಿತ್ವ, ಅವ್ರದ್ದು ಕುಟುಂಬಕ್ಕೂ ಅವ್ರದ್ದೇ ಆದಂಥ ಜವಾಬ್ದಾರಿ ಇದೆ. ಅದಕ್ಕೋಸ್ಕರ ನಾನು ಯಾವತ್ತೂ ಪತ್ರಕರ್ತರ ಜೊತೆ ಇರ್ತಾನೆ. ತಪ್ಪು ಮಾಡಿದವ್ರನ್ನ ತಿದ್ದೋಣ, ಅವ್ರನ್ನ ಒಳ್ಳೆ ದಾರಿಗೆ ತರೋಣ, ಅದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡೋಣ. ಎಲ್ಲ ಆರೋಗ್ಯ ಮತ್ತು ಅಧಿಕಾರಕ್ಕೂ ಆಶೀರ್ವಾದ ಮಾಡಿ ಕೊಟ್ಟಿದ್ದೀರಿ. ಅದಕ್ಕೆ ನಾನು ದ್ರೋಹ ಮಾಡೋದಿಲ್ಲ. ಪ್ರಾಮಾಣಿಕವಾಗಿ ಏನೇನು ಮಾಡ್ಲಿಕ್ಕೆ ಸಾಧ್ಯ ಇದೆ ಈ ಕ್ಷೇತ್ರಕ್ಕೆ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಓಪನ್ ಆಗಿ ಹೇಳಿದ್ದೇನೆ. ನನಗೆ ಮಂತ್ರಿ ಬೇಡ, ಜಿಲ್ಲೆ ಬೇಕು ಅಂತ ಕೇಳಿದ್ದೇನೆ. ಮೊನ್ನೆನೂ ಪ್ರಸ್ತಾಪ ಮಾಡಿದ್ರು. ಅವಾಗ ರಾಜಣ್ಣನೂ ಅದೇ ಹೇಳ್ದ. ರಾಜಣ್ಣ ಮೊನ್ನೆ ಚೀಫ್ ಮಿನಿಸ್ಟರ್ ಇದ್ದಾಗ ಮೊನ್ನೆನೂ ಯಾರು ಪ್ರಸ್ತಾಪ ಮಾಡ್ತಿದ್ರು, ಇಲ್ಲ ಫಸ್ಟ್ ತಿಪ್ಟೂರು ಮಾಡಲಿ ಆಮೇಲೆ ನದ್ ಮಾಡಲಿ ಅಂತ ಆತ. ಅದರಿಂದ ಏನೇನು ಮಾಡಬೇಕು ಅಂತ ಇದೆಯೋ ಮಾಡ್ತೀವಿ. ಬರೀ ಭಾಷಣ ಮಾಡಿ ತೋರ್ಪಡಿಕೆ
ಮಾಡೋಂಥ ಶಾಸಕನಲ್ಲ ನಾನು. ತಪ್ಪಿದ್ರೆ ನೀವು ಹೇಳಿದ್ರು, ಒಂದು ಸಣ್ಣ ಮಗು ಹೇಳಿದ್ರು ತಿದ್ಕೊಳ್ತಕ್ಕಂಥ ಔದಾರ್ಯವನ್ನು ಇಟ್ಕೊಂಡಿದ್ದೀನಿ ನಾನು. ಅದರಿಂದ ನಿಮ್ಗೆ ಯಾರಿಗೂ ಸಂಶಯ ಬೇಡ. ನನಗೆ ಪತ್ರಕರ್ತರ ಬಗ್ಗೆ ತುಂಬ ಗೌರವ ಇದೆ. ಎಲ್ಲರಿಗೂ ಗೊತ್ತಿರ್ಬೋದು, ಪತ್ರಕರ್ತನ ಭಾಳ ಗೌರವ ಕಾಣ್ತಾನೆ. ಎಲ್ಲರೂ ನನ್ನನ್ನು ಪ್ರೀತಿಸ್ತಾ ಇದ್ದಾರೆ, ಯಾರೂ ನನಗೆ ದ್ವೇಷಿಸಿಲ್ಲ. ಅದರಿಂದ ನಾನು ಯಾವತ್ತೂ ಪತ್ರಕರ್ತರ ಪರವಾಗಿದ್ದೇನೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಏನೇನು ಸರ್ಕಾರದಿಂದ ಸವಲತ್ತು ಸಿಗಬೇಕೋ ಅದನ್ನ ಈಗಾಗಲೇ ಕೆಲವು ಕೊಡಿಸಿದ್ದೇವೆ, ಇನ್ನೂ ಕೊಡ್ತಕ್ಕಂಥ ಕೆಲಸವನ್ನು ಮುಂದಿನ ದಿನಗಳಲ್ಲೂ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ, ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.